ಮದ್ದೂರು ವಡೆ ಮಾಡ್ತಿದ್ದಾರೆ ಅಮ್ಮ. ಸೊ ನನ್ನನ್ನು ಕಳ್ಸೋದಕ್ಕೋಸ್ಕರ ತುಂಬಾ ಚೆನ್ನಾಗಿ ಬಂತು. ಫುಲ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಾಯಿತು. ಮತ್ತು ನೋಡಿ ಬಾದಾಮ್ ಪುರಿನೂ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು. ನನಗಂತೂ ಖುಷಿ ಆಯಿತು. ಅದಾದಮೇಲೆ ನನ್ನ ಮಗಳಿಗೆ ಫ್ರಾಕ್ ತೊಗೋಬೇಕಾಗಿತ್ತು. ಹೋಗಿದ್ವಿ. ಒಳ್ಳೆ ಫ್ರಾಕ್ ಸಿಕ್ತು ನನ್ನ ಮಗಳಿಗೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಸಾರಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಿಮಗೆ ಡಿಸಪಾಯಿಂಟ್ ಮಾಡಿದ್ದಕ್ಕೆ. ಬಿಕಾಸ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಬಿಕಾಸ್ ನನಗೆ ತುಂಬಾ ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟಿತ್ತು. ಸೊ ಆದ್ರಿಂದ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಚಿಯಾ ಸೀಡ್ಸ್ನ ಕುಡಿತಾ ಇದ್ದೀನಿ. ಅದಾದಮೇಲೆ ಮೆಂತ್ಯ ಮೊಳಕೆ ಕಟ್ಟಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ನಾನು ಮೆಂತ್ಯ ಪೌಡರ್ನ ಕುಡಿತಾ ಇದ್ದೀನಿ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿ ಸ್ಕಿನ್ನು ಹೇರ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಯಾರಿಗೆಲ್ಲ ಪಿಂಪಲ್ಸ್ ಇದೆ, ಡಾರ್ಕ್ ಸ್ಪಾಟ್ಸ್ ಇದೆ, ಇದೆಲ್ಲ ಕ್ಲಿಯರ್ ಆಗುತ್ತೆ. ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಒಳ್ಳೆ ರೆಸಿಪಿ ಇದು, ಆಕ್ಚುಲಿ ರೆಮಿಡಿ ಇದು. ಸೊ ಯಾರಿಗೆಲ್ಲ ಪಿಂಪಲ್ಸ್ ಇದೆ ಅವ್ರಿಗೆ. ನೆಕ್ಸ್ಟು ಸಿರಿಧಾನ್ಯದ ಗಂಜಿ ಮಾಡ್ಕೊತಾ ಇದ್ದೀನಿ. ಸೊ ಹಾಲಿಗೆ 2 ಸ್ಪೂನ್ ಸಿರಿಧಾನ್ಯದ ಮನೇಲೆ ಮಾಡಿ ಇಟ್ಕೊಂಡಿರೋ ಸಿರಿಧಾನ್ಯದ ಪೌಡ್ರನ್ನ ಹಾಕೊಂಡು ಸೊ ಗಂಜಿ ಮಾಡಿ ಕುಡಿತಾ ಇದ್ದೀನಿ. ಇದನ್ನ ಕುಡಿಯೋದ್ರಿಂದ ನಾವು ಫೀಡ್ ಮಾಡ್ತಿರ್ತೀವಿ, ನಮಗೆ ಎನರ್ಜಿ ಬರುತ್ತೆ. ಸೊ ನಮ್ಮ ಆರೋಗ್ಯನೂ ತುಂಬಾನೇ ಇಂಪಾರ್ಟೆಂಟು ಫ್ರೆಂಡ್ಸ್. ಇಷ್ಟೆಲ್ಲ ಮೇಂಟೈನ್ ಮಾಡೇ ಕೂಡ ನನಗೆ ತುಂಬಾನೇ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ. ಏನೋ ಗೊತ್ತಿಲ್ಲ. ಇದು ಸೆಕೆಂಡ್ ಸೆಕ್ಷನ್ ಅಲ್ವಾ, ಆಬ್ವಿಯಸ್ಲಿ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ತುಂಬಾನೇ ಇದಾಗಿರ್ಬೇಕು, ತುಂಬಾ ರೆಸ್ಟ್ ಮಾಡ್ಬೇಕು ಅಂತ. ನೆಕ್ಸ್ಟ್ ಅಮ್ಮ ಏನ್ ಮಾಡ್ತಿದ್ದಾರೆ, ದೋಸೆ ಮಾಡ್ತಾ ಇದ್ರು. ಸೊ ತುಂಬಾನೇ ಚೆನ್ನಾಗಿ ಮಾಡಿದ್ರು ದೋಸೆನೂ ಕೂಡ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಕ್ಯಾರೆಟ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಟ್ರು. ನೆಕ್ಸ್ಟ್ ದೋಸೆ ಎಲ್ಲ ತಿಂದ್ವಿ. ಅದಾದ್ಮೇಲೆ ನನ್ನ ಮಗನ ಸ್ಕೂಲಲ್ಲಿ ಇವತ್ತು ಒಂದು ಕಾಂಪಿಟೇಷನ್ ಇತ್ತು, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. ಅಲ್ಲಿಗೆ ಹೋಗಿದ್ವಿ. ಸೊ ತುಂಬಾನೇ ಚೆನ್ನಾಗಾಯ್ತು. ಮಕ್ಕಳೆಲ್ಲ ಕಲರ್ಫುಲ್ ಆಗಿ ಬಂದಿದ್ರು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ರಂತೆ. ಈವೆಂಟ್ ಅಷ್ಟೇ ಚೆನ್ನಾಗಿತ್ತು. ಎಲ್ಲರೂ ಕೂಡ ಎಲ್ಲಾ ಮಕ್ಕಳು ಎಂಜಾಯ್ ಮಾಡಿದ್ರು. ಎಲ್ಲರೂ ಡಿಫ್ರೆಂಟ್ ಆಗಿ ಬಂದಿದ್ರು. ನೀವು ನೋಡ್ತಾ ಇರ್ಬೋದು. ಎಲ್ಲಾ ವಿಡಿಯೋನ ಅಪ್ಲೋಡ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದೀನಿ. ಸೊ ನೋಡಿ, ನನ್ನ ಮಗನ ನಾನು ಪೆಂಗ್ವಿನ್ ಮಾಡಿದ್ದೆ. ಅವನು ಅಷ್ಟೇ ತುಂಬಾನೇ ಕ್ಯೂಟಾಗಿ ಕಾಣ್ತಾ ಇದ್ದ. ಎಷ್ಟು ಕ್ಯೂಟಾಗಿ ಕಾಣ್ತಿದ್ದ ಅಂದ್ರೆ ನಂಗೆ ಅಷ್ಟೇ ಖುಷಿ ಆಗ್ತಾ ಇತ್ತು. ಅದಾದ್ಮೇಲೆ ಮನೆಗೆ ಬಂದ್ವಿ. ನನ್ನ ಮಗ ಅಂತೂ ನನ್ನ ಮಗಳನ್ನ ಬಿಡೋದೇ ಇಲ್ಲ. ಚೆನ್ನಾಗಿ ಮುದ್ದು ಮಾಡ್ತಾ ಇರ್ತಾನೆ. ತಂಗಿ, ನನ್ನ ಮುದ್ದು ತಂಗಿ ಅಂತ ಹೇಳ್ಕೊಂಡು ಮುದ್ದು ಮಾಡ್ತಾ ಇರ್ತಾನೆ. ಅಷ್ಟು ಇಷ್ಟಪಡ್ತಾನೆ ನನ್ನ ಮಗಳನ್ನ. ಅವರಿಬ್ರದ್ದು ಈ ಒಂದು ಬಾಂಡ್ ತುಂಬಾನೇ ಚೆನ್ನಾಗಿ ಬೆಳೀತಾ ಇದೆ, ಅಣ್ಣ ತಂಗಿ ಬಾಂಡು. ನಂಗೆ ಖುಷಿ ಆಗುತ್ತೆ ಈ ಥರ ಎಲ್ಲ ನೋಡೋದಿಕ್ಕೆ. ಬಿಕಾಸ್ ನನ್ನ ಮಗನೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಅವಳನ್ನ. ಚೆನ್ನಾಗಿ ನೋಡ್ಕೊತಾನೆ, ತುಂಬ ಕೇರ್ ಮಾಡ್ತಾನೆ. ಅದು ಖುಷಿ ಆಗುತ್ತೆ ನೋಡಲಿಕ್ಕೆ. ನೆಕ್ಸ್ಟ್ ಅದಾದಮೇಲೆ ಎಲ್ಲ ಊಟ ಎಲ್ಲ ಆಯಿತು. ಅಮ್ಮನ ಫ್ರೆಂಡ್ಸ್ ಕೂಡ ಬಂದಿದ್ರು. ಸೊ ಇವತ್ತು ಮನೆಯಲ್ಲಿ ನಾನು ಓಡ್ತಾ ಇದ್ದೀನಿ. ನಾಳಿದ್ದು ಹೋಗ್ಬೇಕಿತ್ತು ನಾನು. ಸೊ 5 ಮಂತ್ಸ್ಗೆ ಮನೆಯಿಂದ ಹೋಗ್ತಾ ಇದ್ದೆ. ಹೋಗ್ಬಿಟ್ಟು ಬಂದ್ಬಿಡೋಣ ತೊಟ್ಲು ತಿರುಗಾಡ್ಸ್ಕೊಂಡು ಅಂತ ಹೇಳಿ. ಸೊ ಅದರಿಂದ ಅಮ್ಮ ಇವತ್ತು ಸ್ವೀಟ್ ಮತ್ತು ಒಂದು ಖಾರ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ ತುಂಬಾ ಟೇಸ್ಟಿ ಆಗಿತ್ತು. ಬಾದಾಮ್ ಪುರಿ ಆಗಿರ್ಬೋದು ಮತ್ತು ಮದ್ದೂರು ವಡೆ ಆಗಿರ್ಬೋದು, ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂತು. ಸೊ ನಮ್ಮ ಕಡೆ ಮಾಡಿ ಕಳಿಸ್ತಾರೆ, ಈ ಒಂದು ಪದ್ಧತಿ ಇದೆ. ಆದ್ರಿಂದ ಅಮ್ಮ ಮಾಡ್ತಾ ಇದ್ರು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದ್ರೆ. ಸೊ ಅಷ್ಟೇ ನೋಡ್ಲಿಕ್ಕೂ ಚೆನ್ನಾಗಿತ್ತು, ಬಟ್ ತಿನ್ಲಿಕ್ಕೂ ಅಷ್ಟೇ ಟೇಸ್ಟಿ ಆಗಿತ್ತು. ಸೊ ಎಂಜಾಯ್ ಮಾಡಿದ್ವಿ ನಾವಂತೂ ಚೆನ್ನಾಗಿ ತಿನ್ಕೊಂಡು, ಬಿಸಿ ಎಲ್ಲ ತಿನ್ಕೊಂಡು. ನೆಕ್ಸ್ಟ್ ಡೇ ಹೋಗೋಕ್ಕೆಲ್ಲ ಪ್ರಿಪ್ರೇಷನ್ಸ್ ಕೂಡ ನಾನು ಮಾಡ್ಕೊತಾ ಇದ್ದೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ. ಜಸ್ಟ್ 5 days ಅಷ್ಟೇ ಇರೋದು ಅಂತ ಹೇಳಿ, 5 days ಇರಬೇಕು ಅಂತ. ಹೋಗ್ತಾನೆ ನನ್ನ ಮಗಳಿಗೆ ದೇವ್ರ ಹೆಸರು ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅದಾದ್ಮೇಲೆ ಮನೆಗೆ ಹೋಗ್ಬೋದು ಅಂತ ಹೇಳಿ ಆ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಸೊ ಅದನ್ನೆಲ್ಲ ಅಪ್ಕಮಿಂಗ್ ಬ್ಲಾಗ್ಸ್ ಎಲ್ಲ ಶೇರ್ ಮಾಡ್ತೀನಿ. ನನ್ನ ಮಗಳಿಗೆ ಏನೆಲ್ಲ ಹೊಳ್ಬೆ ತಗೊಂಡ್ವಿ ಅಂತ ಎಲ್ಲ ಹೇಳಿ. ಸೊ ನೆಕ್ಸ್ಟ್ ಮದ್ದೂರು ವಡೆನೂ ಮಾಡಿದ್ರು. ತುಂಬಾ ಟೇಸ್ಟಿ ಆಗಿತ್ತು ಅದನ್ನು ಕೂಡ. ಸೊ ನೀವು ನೋಡ್ತಾ ಇರ್ಬೋದು. ಸೊ ರೆಸಿಪಿನೂ ಏನು ಶೇರ್ ಮಾಡ್ಲಿಕ್ಕೆ ಆಗಲಿಲ್ಲ. ಬಿಕಾಸ್ ಏನು ಮಾಡೋದು, ಸಿಕ್ಕಾಪಟ್ಟೆ ಬಿಸಿ ಇರ್ತಿದೆ ಅಲ್ವಾ ಈ ಟೈಮಲ್ಲಿ. ಆದ್ರಿಂದ ಮಕ್ಳು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಮಾಡಿಲ್ಲ, ಡೀಪಾಗೆಲ್ಲ ಮಾಡಲಿಲ್ಲ ನಿಮಗೆ. ಸೊ ಫ್ರೆಂಡ್ಸ್, ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಎಲ್ಲ ತಿಂಡಿ ಎಲ್ಲ ಆಯಿತು. ಈವ್ನಿಂಗ್ ನಾನು ಅಮ್ಮ ಅಪ್ಪ ಎಲ್ಲ ಹೋಗಿ ನನ್ನ ಮಗಳಿಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಅದರಿಂದ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ. ನನ್ನ ಮಗಳಿಗೆ ಬಟ್ಟೆ ಎಲ್ಲ ತೊಗೋಬೇಕಾಗಿತ್ತು. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ. ಫೈನಲಿ ಒಂದು ಫ್ರಾಕ್ ತೊಗೊಂಡ್ವಿ. ಫಸ್ಟ್ ಕ್ರೈಗೆ ಹೋಗಿದ್ವಿ. ಅಲ್ಲಂತೂ ಒಳ್ಳೆ ಕಲೆಕ್ಷನ್ಸ್ ಇತ್ತು ಫ್ರೆಂಡ್ಸ್. ಹೋದ್ವಿ, ಚೆನ್ನಾಗಿ ಸಿಕ್ತು. ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನನ್ನ ವ್ಲಾಗ್ನ ನೋಡ್ತಿರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನನ್ನ ವ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ. ಯಾರಿಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲ ಶಾಪಿಂಗ್ ಎಲ್ಲ ಆಯಿತು. ನನ್ನ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಏನೆಲ್ಲ ಶಾಪ್ ಮಾಡಿದೆ, ನನ್ನ ಮಗಳಿಗೆ ಎಷ್ಟೆಲ್ಲ ಒಡವೆ ತೊಗೊಂಡ್ವಿ, ಮತ್ತು ನಾನು ಯಾವ ಥರ ಹೋದೆ ಮನೆಗೆ, ಅಲ್ಲಿ ವೆಲ್ಕಮ್ ಎಲ್ಲ ಯಾವ ಥರ ಮಾಡಿದ್ರು ಎಲ್ಲ ಕೂಡ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.